ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಆಫ್ಟರ್ ಲಾಂಗ್ ಟೈಮ್ ಒಳಗೆ ಮತ್ತೆ ಬಂದೀನಿ ರೀ ಲಾಗಿಗೆ. ಯಾಕಂತಂದ್ರೆ ಇಲ್ಲಿ ವೆದರ್ಗೆ ಮಕ್ಕಳಿಗೆ ಸುಟಿ ಇತ್ತು, ಹಾಲಿಡೇಸ್ ಇತ್ತು. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸ್ ಇಟ್ಟಿದ್ರು ರೀ. ಆನ್ಲೈನ್ ಕ್ಲಾಸ್ ಸಂಬಂಧ ಹುಡುಗರ ಜೊತೆ ನಾವು ಕುತ್ಕೊಳ್ಳೇಬೇಕು. ಹಿಂಗೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. 2 ಮಂತ್ ಆನ್ಲೈನ್ ಕ್ಲಾಸ್ ಇತ್ತು. ಹಿಂಗಾಗಿ ಈಗ ಅವ್ರದ್ದು ಸ್ಕೂಲ್ ರೀ ಓಪನ್ ಆಯ್ತು ರೀ. ಹಿಂಗಾಗಿ ಇಲ್ಲಿ ವೆದರ್ದ ಲಾಗ್ ಮಾಡೀನಿ ನಾನು. ಯಾವ ಥರ ಇರ್ತೈತಿ ಉತ್ತರ ಪ್ರದೇಶದಾಗ. ನಾವು ಕರ್ನಾಟಕದಾಗ ವೆದರ್ ಬೆಸ್ಟ್ ಬಿಡ್ರಿ. ಯಾಕಂತಂದ್ರೆ ಕರೆಕ್ಟ್ ಸೀಸನ್ಗೆ ಕರೆಕ್ಟ್ ವೆದರ್ ಇರ್ತೈತಲ್ಲೇ. ಆದರೆ ಇಲ್ಲಿ ವೆದರ್ ಹೆಂಗಂದ್ರೆ ಸಮ್ಮರ್ ಒಳಗೆ ಸಿಕ್ಕಾಪಟ್ಟೆ ಹೀಟ್ ಇರ್ತೈತೆ ರೀ. ಈ ವಿಂಟರ್ ಒಳಗೆ ಹೆಂಗೆ ಯಾವ ಥರ ಕೋಲ್ಡ್ ಇರ್ತೈತೆ ಅನ್ನೋದನ್ನು ಇವತ್ತಿನ ಲಾಗ್ ಒಳಗೆ ತೋರಿಸಿದ್ದೀನಿ. ಅದ್ರ ಜೊತೆಗೆ ನನ್ನ ಮಗಂದನು ಕರಾಟೆ ಬೆಲ್ಟದ ಪ್ರಮೋಷನ್ ಫಂಕ್ಷನ್ ಇತ್ತು ರೀ. ಅದನ್ನೂ ಒಂದೆರಡು ಕ್ಲಿಪ್ ಹಾಕಿದ್ದೀನಿ, ಬರ್ರಿ ನೋಡ್ಕೊಂಡು ಬರ್ನು. ಓ ಮೈ ಗಾಡ್, ಕೋಲ್ಡಿಗೆ ಐಸ್ ಬಿದ್ದೈತೆ ನೋಡ್ರಿ ನಮ್ಮ ಬಟ್ಟೆ ಮೇಲೆ. ಇಲ್ಲಿ ನೋಡಾತಿರ್ಬೇಕು ನೀವು, ಬಟ್ಟೆನ ಬೆಳಗ್ಗೆನ ಹಾಕೇನ್ರಿ. ವಾಪಸ್ ಮಧ್ಯಾಹ್ನ ಆಯ್ತು ಟೈಮ್. ಅಷ್ಟಾದರೂ ಅರ್ವಿ ಒಣಗುದಿಗಿಲ್ರಿ. ವಾಪಸ್ ಮತ್ತೆ ಹಸಿಯಾಗಿ ಐಸ್ ಗತಿ ಕಾಣತ್ತಾವ ನೋಡ್ರಿ. ಅವೆಲ್ಲ ನೀರಿನ ಹನಿಗಳೆಲ್ಲ ಕಲೆಕ್ಟ್ ಆಗಿ ಇಲ್ಲಿ ಫಾಗಿಗೆ, ಇಲ್ಲಿದ್ದ ಕೋಲ್ಡಿಗೆ ವಾಪಸ್ ಐಸ್ ಆಗೈತೆ ನೀರಲ್ಲೇ. ನೋಡಾತಿರ್ಬೇಕು ನೀವು ಇಲ್ಲೇ ವೆದರ್ ಹೆಂಗೈತೆ ಅಂತ. ಫುಲ್ ಎಲ್ಲ ಫಾಗ್ ಅನ್ನ ನೋಡ್ರಿ. ಡೇ ಟೈಮ್ ನೋಡ್ರಿ, ನೈಟ್ ಟೈಮ್ ನೋಡ್ರಿ, ಡಿಫ್ರೆನ್ಸೇ ಇಲ್ಲ. ನೈಟ್ ಅಂತೂ ಇನ್ನೂ ಹೆಚ್ಚಾಗ್ತೈತೆ, ಕರೆ ಕಡಿಮೆ ಇಲ್ಲ. ಅದು ನೈಟದ್ದು ಒಂದು ಸ್ವಲ್ಪ ವಿಡಿಯೋ ಮಾಡ್ಯಾನ ನೋಡುವಂತ ನೀವು. ಆ ರೇಂಜಿಗೆ ಐತೆ ಕೋಲ್ಡ. ಹೆಂಗಂದ್ರೆ ನಮಗೆ ಹಗಲು ಯಾವುದು ರಾತ್ರಿ ಯಾವುದು ಅನ್ನೋದು ಗೊತ್ತಾಗತ್ತಿರಲಿಲ್ಲ. ಯಾಕಂದ್ರೆ ಮನೆಯೊಳಗೆ ಹೀಟ್ರ್ ಆನ್ ಮಾಡ್ಕೊಳ್ಳೋದು, ಅರಿವಿನ ಅಲ್ಲೇ ಒಂದು ರೂಮ್ನಾಗ ಒಣಗಿಸೋದು, ರೂಮ್ನಾಗ ಕುಂಡ್ರದು, ಹೊರಗಡೆ ಹೋಗುವಷ್ಟು ಇದೇ ಇರಲಿಲ್ಲ ರೀ. ವೆದರ್ ಅಷ್ಟು ಕೋಲ್ಡ್ ಇತ್ತು. ಹಿಂಗಾಗಿ 2 ತಿಂಗಳು ಫುಲ್ ಮನ್ಯಾಗ ಇದ್ಬಿಟ್ಟಿದ್ವಿ ನೋಡ್ರಿ ಹುಡುಗರು. ನಾವು ಎಲ್ಲ ಸ್ಕೂಲು ಇರಲಿಲ್ಲ, ನಮ್ಮದು ಏನು ಕೆಲಸನೂ ಇರಲಿಲ್ಲ. ಮನ್ಯಾಗ ಅವರಿಗೆ ಓದಿಸೋದು ಬರ್ಸೋದು. ಅಂದ್ರೆ ನಾವು ರೆಸ್ಟ್ ಮಾಡ್ತೇವೆ, ಆದ್ರೆ ನಮ್ಮ ಆರ್ಮಿದವ್ರು ರೆಸ್ಟೇ ಇಲ್ರಿ. ಯಾಕಂದ್ರೆ ಅವ್ರು ಡ್ಯೂಟಿ ಮಾಡೋದು ಮಾಡಬೇಕಾ, ದೇಶಕ್ಕಾಗಿ ಕಾಯಬೇಕಾ. ಈಗ ತೋರ್ಸಾತೇನಲ್ರಿ, ಇದೆಲ್ಲ ನೈಟದ್ದು ನೋಡ್ರಿ. ಅಲ್ಲಿ ಫಾಗಿಗೆ ನೀರಿನ ಕಣಗಳು ಆ ಫಾಗ್ ಒಳಗೆ ಹೆಂಗೆ ಕಾಣತ್ತಾವ ನೋಡ್ರಿ ಲೈಟಿಗೆ. ಈ ರೇಂಜಿಗೆ ಕೋಲ್ಡ್ ಇರ್ತೈತೆ ನೋಡ್ರಿ ಇಲ್ಲಿ 2 ತಿಂಗಳ, ಡಿಸೆಂಬರ ಜನವರಿ. ಸೊ ಗೈಸ್ ನೋಡ್ಕೊಂಡು ಬಂದ್ರಿ ಅಲ್ವಾ ಇಲ್ಲಿ ವೆದರ್ ಹೆಂಗಿತ್ತಂತ. ಅದೆಲ್ಲ ನಿನ್ನೆ ಶೂಟ್ ಮಾಡಿದ್ದೀನಿ ರೀ. ಅದಕ್ಕೆ ಇವತ್ತು ಲಾಗ್ ಮಾಡತ್ತೀನಿ. ನೆಕ್ಸ್ಟ್ ಈಗ ನನ್ನ ಮಗನ ಫಂಕ್ಷನ್ ಐತೆ ಅಂತ ಏನಲ್ರಿ, ಇವತ್ತು ಐತ್ರಿ. ನೋಡ್ಕೊಂಡು ಬರೋಣ ಬರ್ರಿ ಅದನ್ನು. ಈಗ ಪಟ್ನ ರೆಡಿ ಆಗ್ತೀನಿ ರೀ, ಪಟ್ನ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಬರ್ರಿ ನೋಡೋಣ ಯಾವ ಥರ ಪ್ರೌಡ್ ಫೀಲ್ ಆಗ್ತದೆ ಅಂತೇಳಿ. ಅವನು ಎಷ್ಟು ಖುಷಿ ಆಗ್ತಾನೋ ನಾವು ಹೋಗ್ಬಿಡ್ದ ಅಂತೇಳಿ ತೋರಿಸ್ತಾನೆ ಬರ್ರಿ. ಮಲ್ಲಿಕಾರ್ಜುನ್ सिल्वर मेडल के लिए ಇವ್ ನನ್ನ ಮಗ ರೀ. ಇವನಿಗೂ ಗ್ರೀನ್ ಬೆಲ್ಟ್ ಬಂತೀಗ. ಅದಿತಿ ಫೈನಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿರಿ ಅವ್ರವ್ರ ಬೆಲ್ಟ್ಗಳು. ಆಮೇಲೆ ಗ್ರೂಪ್ ಫೋಟೋ ಅಂತ ತೆಗಿಸ್ಕೊಂಡು ಸ್ನ್ಯಾಕ್ಸ್ ಇರುತ್ತೆ ಅಂತ ವಾಪಸ್ ನಮ್ಮ ಮನೆಗೆ ಹೋದು ನೋಡ್ರಿ. ಕಂಗ್ರ್ಯಾಚುಲೇಷನ್. ನೋಡಿದ್ರಲ್ವ ಅವ್ನ ಮುಖದಲ್ಲಿ ಎಷ್ಟು ಖುಷಿ ಇತ್ತು ಅಂತೇಳಿ. ಆ ಖುಷಿನ ನಮಗೆ ಪ್ರೌಡ್ ಫೀಲ್ ತರೋದ್ರಿ. ಅವ್ನಿಗೆ ಕರಾಟೆ ಒಳಗೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಐತ್ರಿ. ಹಿಂಗಾಗಿ ಹೇಳಿಬಿಟ್ಟಾನ, ನಾ ಕರಾಟೆ ಒಳಗೆ ಬ್ಲ್ಯಾಕ್ ಬೆಲ್ಟ್ ಆಗೋವರೆಗೂ ನನ್ನ ಕರಾಟೆಗೆ ಹಾಕಬೇಕು ಪಪ್ಪ ಅಂತೇಳಿ ಅವ್ರ ಪಪ್ಪ ಹೇಳಿಬಿಟ್ಟಾನ ರೀ. ಸೊ ಗೈಸ್ ಇಷ್ಟಿತ್ತು ನೋಡ್ರಿ ನಮ್ಮ ಲಾಗ. ಇಲ್ಲಿ ವೆದರ ಹೆಂಗೆ ಅನಿಸ್ತು ನಿಮಗೆ ಅದನ್ನ ಕಮೆಂಟ್ ಒಳಗೆ ಹೇಳ್ರಿ. ಸಮ್ಮರ್ ಒಳಗೆ ಇಲ್ಲಿ ಅಂತ ಬಿಸಿಲು ಎಲ್ಲಿ ಇರೋದಿಲ್ಲ, 50 ಡಿಗ್ರಿ ಅಬೋವ್ ಇರ್ತೈತೆ ರೀ. ಆಮೇಲೆ ಕೋಲ್ಡ್ ಟೈಮ್ ಒಳಗೆ ಈ ಥರ ಕೋಲ್ಡ್ ಇರ್ತೈತೆ ನೋಡಿರಿ. ಹಿಂಗಾಗಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇಟ್ಟಿದ್ರು, ಹಾಲಿಡೇನೇ ಇತ್ತು. ಇವತ್ತಿನ ಲಾಗ ಇಷ್ಟ ಐತೆ ನೋಡಿರಿ. ಹಂಗೆ ಎಲ್ಲರೂ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ ರೀ. ಬಾಯ್.